ಸೌದೆ ಒಲೆಯಲ್ಲಿ ಅಡುಗೆ ಮಾಡಿದರೆ ಟೇಸ್ಟ್ ಜಾಸ್ತಿ. ಅದೇ ಪ್ರಾಬ್ಲಮ್ ಎಂತ ಗೊತ್ತುಂಟ, ತುಂಬ ಹೊಗೆ ಮತ್ತು ಗೋಡೆ ಎಲ್ಲ ಕಪ್ಪಾಗ್ತದೆ ಆಯಿತಾ. ಹಾಗೆ ಈ ಅಸ್ತ್ರ ಒಲೆಯಲ್ಲಿ ಅಡುಗೆ ಮಾಡಿದರೆ ಅದು ಪ್ರಾಬ್ಲಮ್ ಬರುವುದಿಲ್ಲ. ಈ ಅಸ್ತ್ರ ಒಲೆಯನ್ನು ಮಜಾಲ್ ಪ್ರೊಡಕ್ಷನ್ಸ್ ಅವರು ಮಾಡಿರೋದು. ಅವರ ಡೀಟೇಲ್ಸ್ ನಾನು ಸ್ಕ್ರೀನ್ ಮೇಲೆ ಹಾಕ್ತೇನೆ ನಿಮಗೆ ಬೇಕಿದ್ರೆ. ಇದು ಮೇನ್ ಕಾನ್ಸೆಪ್ಟ್ ಏನಂದ್ರೆ ಸ್ಮೋಕ್ಲೆಸ್ ಒಲೆ, ಅಂದ್ರೆ ನಿಮ್ಗೆ ಹೊಗೆ ಎಲ್ಲ ಬರುದಿಲ್ಲ. ಸೊ ಮೇನ್ ಅದುವೇ ಅಲ್ಲ ಪ್ರಾಬ್ಲಮ್, ಸ್ಮೋಕ್ ಹೆಲ್ತ್ಗೆಲ್ಲ ಇಶ್ಯೂ ಆಗ್ತದಲ್ಲ. ನೋಡಿ, ಇದುವೇ 3 in 1 ಅಸ್ತ್ರ ಒಲೆ ಅಂತ ಹೇಳಿ. ಇದರಲ್ಲಿ ಒಂದೇ ಬೆಂಕಿಯಲ್ಲಿ 3 ಕೆಲಸ ಆಗ್ತದೆ. ನೋಡಿ, ಇಲ್ಲಿ ಒಂದು ಒಲೆಗೆ ನಾವು ಬೆಂಕಿ ಕೊಟ್ಟಿದ್ದೇವಲ್ಲ, ಸೊ ಅದೇ ಬೆಂಕಿಯ ಶಾಖದಲ್ಲಿ ಅದರ ಪಕ್ಕದಲ್ಲಿ ಇನ್ನೊಂದು ಅಡುಗೆನ ಮಾಡ್ಬೋದು. ನೋಡಿ, ಅಲ್ಲಿ ಸೈಡಲ್ಲಿ ನೀರು ಕೂಡ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೇವೆ. ಹಾಗೆ ಅದೇ ಶಾಖದಲ್ಲಿ ಸ್ನಾನಕ್ಕೆ ಬಿಸಿ ನೀರು ರೆಡಿ ಮಾಡ್ಬೋದು. 24 ಗಂಟೆ ಆದ್ರೆ ಕೂಡ ಆ ಬಿಸಿಯಾದ ನೀರು ತಣ್ಣಗಾಗುದಿಲ್ಲ. ಮತ್ತೆ ನೀವು ಹೊರಗಡೆಯಿಂದ ಅದನ್ನು ಮುಟ್ಟಿದ್ರೆ ಕೂಡ ಅದು ಎಂತ ನಮಗೆ ಬಿಸಿ ಬಿಸಿ ಆಗುದಿಲ್ಲ ಆಯ್ತಾ. ಅಂದ್ರೆ ಅದು ಇನ್ಸುಲೇಟೆಡ್, ಹಾಗಾಗಿ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಅದನ್ನು ಮುಟ್ಟಿದ ಕೂಡಲೇ ಅದು ಬಿಸಿ ಆಗುದು ಆ ತರದ್ದೇನು ಸಮಸ್ಯೆ ಬರುದಿಲ್ಲ. ಮತ್ತೆ ಇದು ಕೇವಲ ಸ್ನಾನಕ್ಕೆ ಅಂತಲ್ಲ ನೀರು, ನೀವು ಕಿಚನಿಗೆ ಸಹ ಸಪ್ಲೈ ಕೊಡ್ಬೋದು. ಇದಕ್ಕೆ ಕಟ್ಟಿಗೆ ಕೂಡ ಕಡಿಮೆ, ಜಾಸ್ತಿ ಬೇಕಂತೇನಿಲ್ಲ. ಮತ್ತೆ ಇದರ ಪಕ್ಕದಲ್ಲಿ ಗ್ಯಾಸ್ ಇಟ್ಟಿದ್ದಾರೆ. ಕೆಲವರು ಅನ್ಕೊಳ್ಬೋದು ಕಿಚನ್ ಅಲ್ಲಿ ಇದನ್ನ ಹೇಗೆ ಮಾಡುದು, ಗ್ಯಾಸ್ ಇಡ್ಲಿಕ್ಕೆ ಆಗುದಿಲ್ಲ ಅಂತ. ಸಮಸ್ಯೆ ಏನಿಲ್ಲ ಗ್ಯಾಸ್ ಇಟ್ಟರೆ ಸಹ ಕಿಚನ್ ಅಲ್ಲಿ. ಮತ್ತೆ ಪಾತ್ರೆ ಎಲ್ಲ ಕಪ್ಪಾಗುದಿಲ್ಲ. ಅಂದ್ರೆ ನಾವು ಸೌದೆ ಒಲೆಯಲ್ಲಿ ಎಂತ ಗೊತ್ತುಂಟಾ, ಸೈಡ್ ಎಲ್ಲ ಕಪ್ಪಾಗ್ತದೆ ಪಾತ್ರೆ, ಬಟ್ ಇದರಲ್ಲಿ ಸೈಡ್ ಕಪ್ಪಾಗುದಿಲ್ಲ. ಇದೆಲ್ಲ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಮತ್ತೆ ಬಿಸಿ ನೀರು ಕೂಡ ಮನೆಯ ಯಾವುದೇ ಫ್ಲೋರಿಗೆ ಕೂಡ ಸಪ್ಲೈ ಆಗ್ತದೆ ಆಯ್ತಾ. ಸೊ ಅದೊಂದು ಅಡ್ವಾಂಟೇಜ್. ಸೊ ಇಲ್ಲಿ ಸೌದೆಯನ್ನು ಇಡ್ಲಿಕ್ಕೆ ಈ ಬಾಕ್ಸ್ ಒಳಗೆ, ಇದರೊಳಗೆ ಇಟ್ಟು ನಾವು ಇದು ಎಂತ ಬೆಂಕಿಯನ್ನು ಮಾಡಲಿಕ್ಕೆ, ಇದು ಒಂದು ಒಲೆ, ಇದು ಒಂದು ಒಲೆ. ಇದು ಸ್ವಲ್ಪ ದೊಡ್ಡ ಸೈಜ್, ಇದು ಸ್ವಲ್ಪ ಚಿಕ್ಕ ಸೈಜ್. ನಾವು ಇದರಲ್ಲಿ ಅಡುಗೆ ಮಾಡುವಾಗ ಇದಕ್ಕೆ ಸಹ ಬೆಂಕಿ ಯೂಸ್ ಆಗ್ತದೆ. ಜೊತೆಗೆ ಇಲ್ಲಿ ಸೈಡಲ್ಲಿ ಬಾಯ್ಲರ್ ಕೂಡ ಉಂಟು, ನೀವು ನೋಡಿದ್ರಲ್ಲ, ಅದರಲ್ಲಿ ನೀರಿರ್ತದೆ. ಆ ನೀರು ಕೂಡ ಬಿಸಿ ಆಗ್ತದೆ, ಅದು ನಾವು ಸ್ನಾನಕ್ಕೆ ಉಪಯೋಗಿಸ್ಬೋದು. ಮತ್ತೆ ಕೆಳಗೆ ಒಂದು ಸ್ವಲ್ಪ ಗ್ಯಾಪ್ ಉಂಟು, ಅದು ಕಟ್ಟಿಗೆ ಏನಾದ್ರು ಇಡ್ಲಿಕ್ಕೆ ಬೇಕಿದ್ರೆ ಇಡ್ಬೋದು. ಹಾಗೆ ಹಾಗೆ ಇಲ್ಲಿ ನೋಡಿ, ಇಲ್ಲಿ ನಾವು ಬ್ಲ್ಯಾಕ್ ಗ್ರಾನೈಟ್ ಹಾಕಿದ್ದೇವೆ. ನೀವು ಇಲ್ಲಿ ಟೈಲ್ಸ್ ಹಾಕ್ಬೋದು ಅಥವಾ ರೆಡ್ ಆಕ್ಸ್ ಕೂಡ ಹಾಕ್ಬೋದು.